ಮತ್ತೊಬ್ಬ ಚಹಾ ಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಇಷ್ಟು ದಿನ ಕೊಪ್ಪಳ ಜಿಲ್ಲಾದಾಗ ಎಲ್ಲಿ ಕೇಳಿದ್ರು ಅಕ್ರಮ ಉಸುಕ ಗಣಿಗಾರಿಕೆದ ಮಾತಿತ್ತು. ಇದರಿಂದ ಸರ್ಕಾರಕ್ಕೆ ಕೋಟಿಗಟ್ಟಲೆ ರೂಪಾಯಿ ನುಕ್ಸಾನ್ ಆಕಿತ್ತು. ಆದ್ರೆ ಇನ್ನು ಮುಂದೆ ಅದೆಲ್ಲ ನಡೆಯೋದಿಲ್ಲ ನೋಡ್ರಿ. ಅದು ಹೆಂಗಂತೀರೇನ್? ಹಂಗಾದ್ರೆ ಈ ರಿಪೋರ್ಟ್ ನೋಡ್ರಲ್ಲ. ಒಂದು ಟೇಬಲ್ ಮ್ಯಾಗ ಲ್ಯಾಪ್ಟಾಪು, ಇನ್ನೊಂದು ಟೇಬಲ್ ಮ್ಯಾಗ GPS, ಬ್ಲೂಟೂತ್ ಉಪಕರಣಗಳು, ಜೊತೆಗೆ ಥರ್ಮಲ್ ಪ್ರಿಂಟರು. ಇವೆಲ್ಲ ಯಾಕಂತೀರನ? ಇವು ಉಸುಕ್ ಮಾರಾಟ ಮಾಡೋರಿಗೆ ಲೈಸೆನ್ಸ್ ನೀಡಾಕ. ಅರೆ ಇದೇನ್ರಿಪ್ಪ, ಉಸುಕ್ ವ್ಯಾಪಾರ ಮಾಡಾಕ ಲೈಸೆನ್ಸ್ ಕೊಡಾಕ ಇವೆಲ್ಲ ಯಾಕೆ ಬೇಕು ಅಂತೀರನ? ಹೌದ್ರಿ, ಇಷ್ಟು ದಿನ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಉಸುಕು ಮಾರಾಟ ಕೆಲಸ ನೋಡ್ತಿತ್ತು. ಆದ್ರೆ ಅದನ್ನ ಈಗ ಲೋಕೋಪಯೋಗಿ ಇಲಾಖೆ ನೋಡ್ಕೋತೈತಿ. ಹಿಂಗಾಗಿ ಜಿಲ್ಲಾಡಳಿತ ಉಪಗ್ರಹ ಆಧಾರಿತ ಲೈಸೆನ್ಸ್ ನೀಡೋ ಕಾರ್ಯಕ್ಕೆ ಮುಂದಾಗೈತಿ. ಇದರಲ್ಲಿ ನಾವು ಮುಖ್ಯವಾಗಿ ಏನು ಮಾಡಿದ್ದೀವಿ ಅಂದರೆ ಪೂರ್ತಿ ಬೈಯರ್ ಇನ್ಫಾರ್ಮೇಷನ್ನು ಮತ್ತು ವೆಹಿಕಲ್ ನಂಬರು, ರೂಟು ಮತ್ತು GPS ಕೋಆರ್ಡಿನೇಟ್ಸ್ ಅಂತ ಒಂದು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಏನಪ್ಪ ಅದು ಅಂದರೆ ಆ ಕ್ವೆರಿ, ಪ್ರತಿಯೊಂದು ಕ್ವೆರಿಗೆ ಅದರದ್ದೇ ಆದಂಥ ತಕ್ಕಂಥ ಕೋಆರ್ಡಿನೇಟ್ಸು, ಅಂದರೆ GPS ಕೋಆರ್ಡಿನೇಟ್ಸು ಯುನೀಕ್ ಆಗಿರುತ್ತೆ. ಈ ತಂತ್ರಜ್ಞಾನದಿಂದ ಉಸುಕು ಸ್ಟಾಕ್ ಮಾಡೋ ಜಾಗದಾಗ ಒಂದು ಲ್ಯಾಪ್ಟಾಪು, GPS, ಇನ್ನೊಂದು ಬ್ಲೂಟೂತ್ ಸಾಧನ ಮತ್ತು ಥರ್ಮಲ್ ಪ್ರಿಂಟರ್ ಬಳಕೆ ಮಾಡಿಕೊಂಡು ಲೈಸೆನ್ಸ್ ನೀಡ್ತಾರೆ. ಇವತ್ತಿಂದ ಈ ವ್ಯವಸ್ಥೆ ಜಾರಿಗೆ ಬಂದೈತಿ. ಇದು ರಾಜ್ಯದೊಳಗ ಮೊದಲೇದ್ದು. ಜಿಲ್ಲೆಯೊಳಗ 8 ಕಡೆ ಉಸುಕು ಸ್ಟಾಕ್ ಮಾಡ್ತಾರೆ. ಈ ಸ್ಟಾಕ್ ಜಾಗದಿಂದ ಉಸುಕ್ ತೆಗೆದು ಜಿಲ್ಲೆಯೊಳಗ ಯಾವ್ದರ ಸ್ಥಳಕ್ಕೆ 12 ತಾಸ್ನಾಗ ಸಾಗಿಸ್ಬೇಕು. ಜಿಲ್ಲಾ ಬೆಟ್ ಹೊರಗೆ ಏನಾರ ಬಂದ್ರ ಸಾಫ್ಟ್ವೇರ್ ನಿಂದ ಗೊತ್ತಾಗ್ಬಿಡ್ತೈತಿ. ಈ ಒಂದು ಸರಿ ಗ್ರಾಹಕರು ಮರಳನ್ನು ತುಂಬಿದ ತಕ್ಷಣ ಅವರು 12 ಗಂಟೆ ಒಳಗೆ ಅವರು ಅದನ್ನು ತಮ್ಮ ಯಾವ ಉದ್ದೇಶಕ್ಕೆ ಅದನ್ನು ಪಡಿತಾರೋ ಆ ಉದ್ದೇಶಕ್ಕೆ ಬಳಸ್ಕೊಳ್ಬೇಕಾಗ್ತದೆ. ಮಾಡದೇ ಇದ್ದರೆ ನಾವು ಪೆನಾಲ್ಟಿಯನ್ನು ಮಾಡ್ತೀವಿ. ಅಂದರೆ ಸೆಕೆಂಡ್ ಸೇಲ್ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಎರಡನೇ ಬಾರಿಗೆ ಯಾವುದೇ ಬೇರೆ ಇತರೆ ವಾಹನ, ರಿಜಿಸ್ಟರ್ಡ್ ವಾಹನ ಬಿಟ್ಟು ಬೇರೆ ಯಾವುದಾದ್ರೂ ವಾಹನದಲ್ಲಿ ಆ ಮರಳು ಸಿಕ್ತು ಅಂದರೆ ಅದಕ್ಕೆ ಹೈ ಪೆನಾಲ್ಟಿಯನ್ನು ನಾವು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ಸಾಫ್ಟ್ವೇರ್ ಹೆಂಗ್ ಬಳಸ್ಬೇಕಂತ ಈಗಾಗಲೇ ಲೋಕೋಪಯೋಗಿ ಇಲಾಖೆ ಸಿಬ್ಬಂದಿಗೆ ಟ್ರೈನಿಂಗ್ ನೀಡ್ಯಾರ. ಇವತ್ತಿಂದ ಈ ಉಪಗ್ರಹ ಆಧಾರಿತ ಲೈಸೆನ್ಸ್ ವ್ಯವಸ್ಥೆ ಜಾರಿಗೆ ಆಗೈತಿ. ಒಟ್ನೊಳಗ ರಾಜ್ಯದಾಗ ಹೊಸ ಪ್ರಯೋಗನ ಇಲ್ಲಿನ DC ತುಳಸಿ ಮುತ್ತಿನೇನೇ ಮಾಡ್ಯಾರ. ಇನ್ನು ಮುಂದರ ಅಕ್ರಮ ಉಸುಕು ಮಾರಾಟ ನಿಂತು ಸರ್ಕಾರಕ್ಕೆ ಲುಕ್ಷಾನೆ ಆಗಿದ್ರ ಸಾಕ್ ನೋಡ್ರಿ. ದೊಡ್ಡೇಶ್ ಅಲಿಗಾರ್, ಸುವರ್ಣ ನ್ಯೂಸ್ 24/7 ಕೊಪ್ಪಳ. ರಾಜ್ಯದಾಗೀಗ ದಿನ ಕರೆಂಟ್ ಕೈ ಕೊಡುವುದು ಹೊಸದೇನಲ್ಲ. ಆದ್ರೆ ಇದರಿಂದ ಗದಗ್ನ್ಯಾಗ ನೇಕಾರ್ ಮಂದಿ ಹೊಟ್ಟಿ ಮೇಲೆ ತಣ್ಣೀರ್ ಬಟ್ಟಿ ಕಟ್ಕೊಳ್ಳೋಂಗಾಗೈತೆ. ಲೋಡ್ ಶೆಡ್ಡಿಂಗ್ ನಿಂದ ಪವರ್ ಲೂಮ್ನಾಗ ಕೆಲಸನ ಇಲ್ದಂಗ ಆಗೈತೆ. ಇದನ್ನ ನಂಬ್ಕೊಂಡ್ ಕುಂತ ನೇಕಾರ್ ಮಂದಿ ಬೀದಿಗೆ ಬೀಳೋ ಸ್ಥಿತಿ ಬಂದೈತೆ. ಈ ಮಷಿನ್ ನೋಡ್ರಿ, ಯಾವಾಗ್ಲೂ ಸದ್ ಮಾಡ್ಕೊಂತಾನೆ ಇರ್ತಿದ್ದೋ. ಆದ್ರ ಈಗ ನೋಡ್ರಿ ಸುಮ್ನ ನಿಂತ್ಬಿಟ್ಟಾವ್. ಹಂಗಂತ ಇವಕ್ಕೇನು ಕೆಲಸ ಇಲ್ಲ ಅಂತಲ್ಲ, ಮೈತುಂಬ ಕೆಲಸ ಇದ್ರೂ ಏನೂ ಮಾಡ್ದಂಗಾಗೈತಿ. ಯಾಕಂದ್ರ ಕರೆಂಟ ಇಲ್ಲ. ಇವಿರೋದು ಗದಗ್ನಾಗ. ಗದಗ್ ಜಿಲ್ಲಾದಾಗ 3,500ಕ್ಕೂ ಹೆಚ್ಚು ಪವರ್ ಲೂಮ್ ಅದಾವು. ಆದ್ರ ಇಲ್ಲಿ ದಿನದಾಗ 6 ರಿಂದ 8 ತಾಸು ಕರೆಂಟ ಇರಂಗಿಲ್ಲ. ಒಂದ್ ವೇಳೆ ಕರೆಂಟ್ ಬಂದ್ರೂ ಅದು ಮತ್ ಯಾವಾಗ ಹೋಗ್ತೈತೋ ಗೊತ್ತಾಗುದಿಲ್ಲ. ಒಬ್ಬ ನೇಕಾರ ಒಂದ್ ದಿನದಾಗ 2 ರಿಂದ 3 ಸೀರೆ ನೇಯ್ತಾನ. ಆದ್ರೆ ಈಗ ಒಂದು ಸೀರೆ ನೇಯೋದು ಬಹಳ ಕಠಿಣ ಆಗೈತಿ. ದಿನಕ್ಕೆ ನಮ್ಗೆ 12 ತಾಸು ಕರೆಂಟ್ ಕೊಡ್ತಿದ್ರಿ ಸರ್. ಹಂಗಾಗಿ ದಿನಕ್ಕೆ 2.5 ಸೀರೆ ಈ ಟೈಪ್ ನಾವು ದುಡಿತಿದ್ವಿ. ಈಗ ಕರೆಂಟ್ 3 ಟೈಮ್ ತೆಗಿಯಕತ್ತಾನ ರೀ. ಹಂಗಾಗಿ ನಮಗೆ ದುಡಿಮೆ ಆಗೋದು. ದಿನಕ್ಕೆ 2 ಸೀರೆ ಆಗೋದು, ದಿನಕ್ಕೆ 1 ಸೀರೆ ಆಗತೈತಿ. ಕರೆಂಟ್ ಇಲ್ದ ಇರೋದು ಬರೀ ಕೂಲಿ ಮಾಡೋ ನೇಕಾರಿಗಷ್ಟ ಅಲ್ಲ, ಪವರ್ ಲೂಮ್ ಹಾಕಿದ ಮಾಲಕರಿಗೂ ಭಾಳ ತೊಂದರೆ ಆಗೈತಿ. ಸಾಕಷ್ಟು ಬಂಡವಾಳ ಹಾಕಿ ಸಾಲ ಮಾಡಿ ನೇಯು ಮಷಿನ್ ತಂದಿರ್ತಾರ. ಅಂತಾದ್ರಾಗ ಈಗ ಕರೆಂಟ್ ಹೋಗಿ ಮಷಿನ್ ಸುಮ್ಮನೆ ನಿಂತ್ರ ಕೆಲಸ ಹೆಂಗ್ ಮಾಡೋದು? ಹೇಳಿದ ಟೈಮ್ಗೆ ಆರ್ಡರ್ ಹೆಂಗ್ ಮುಗಿಸೋದು ಅಂತ ಪವರ್ ಲೂಮ್ ಮಾಲೀಕರು ಚಿಂತ್ಯಾಗ ಮುಳುಗ್ಯಾರ. ಇವರು 15 ಜನ ನೇಕಾರಗಳನ್ನು ನಾನು ದುಡಿಸ್ಕೊಳ್ತೀನಿ. ಅವರು ಪ್ರತಿನಿತ್ಯ ನಮ್ಗೆ 2 ಸೀರೆ ನೈದು ಕೊಟ್ಟರೆ ನಮ್ಗೆ ಲಾಭ ಆಗುತ್ತೆ. ಇಲ್ಲಾಂದ್ರೆ ನಮ್ಗೆ ಲಾಭ ಆಗೋದಿಲ್ಲ. ಯಾಕಂದ್ರೆ ಇವು ವಿದ್ಯುತ್ ಕರೆಂಟ್ ಪದೇ ಪದೇ ತೆಗಿತಾ ಇದ್ದಾರೆ. 12 ತಾಸು ನಮ್ಗೆ ವಿದ್ಯುತ್ ಕರೆಂಟ್ ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ. ಈ ಕರೆಂಟ್ ಇಲ್ದ ಕೆಲಸ ಮಾಡಕ್ಕಾಗ್ದ ಸುಮ್ಮನ ಕುಂತು ಬರೀ ಕೈಯಾಗ ಮನಿ ಹೋಗುವಂಗಾಗೈತಿ. ಒಟ್ನಾಗ ನಾವು ಈ ಸರ್ಕಾರದ ಮಾತು ನಂಬಿ ಓಟ್ ಹಾಕಿ ತಪ್ಪು ಮಾಡಿದ್ವಿ ಅಂತ ಇಲ್ಲಿ ಮಂದಿ ಕೈ ಹಿಚ್ಕೊಳಕತ್ತಾರ. ಕಿರಣ್ ಕುಮಾರ್, ಸುವರ್ಣ ನ್ಯೂಸ್ 24/7 ಗದಗ.
ಹುಬ್ಬಳ್ಳಿ ಧಾರವಾಡದಾಗ ಲಾ ಯೂನಿವರ್ಸಿಟಿ ಶುರು ಮಾಡಿ ಎಷ್ಟೋ ವರ್ಷ ಆಯ್ತು. ಆದ್ರೆ ಅದಕ್ಕೊಂದು ಸ್ವಂತ ಬಿಲ್ಡಿಂಗ ಕಟ್ಟಿಲ್ಲ. ಈ ವರ್ಷ ಕಟ್ಟಬೇಕಂತ ಜಾಗ ಗುರ್ತು ಮಾಡ್ಯಾರ. ಆದ್ರ ಅದಕ್ಕೂ ಸಮಸ್ಯೆ ಶುರು ಆಗೈತಿ. ಅದೇನಂತ ನೀವೇ ನೋಡ್ರಿ. ಇದು ಹುಬ್ಳಿ ಧಾರವಾಡ ನಡುವೆ ಇರೋ ಲಾ ಯೂನಿವರ್ಸಿಟಿ. ಇದಕ್ಕೆ ಸ್ವಂತ ಬಿಲ್ಡಿಂಗ್ ಇಲ್ಲ. ಅದಕ್ಕೆ KSRPಗೆ ಸೇರಿದ ಖಾಲಿ ಭೂಮ್ಯಾಗ ಹೊಸ ಸ್ವಂತ ಕಟ್ಟಡ ಕಟ್ಟಾಕ ಸರ್ಕಾರ ಮುಂದಾಗೈತಿ. ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಬಿಡ್ರಿ. ಆದ್ರೆ ಇದ ಜಾಗದಾಗ ಒಂದು ಹನುಮಪ್ಪನ ಗುಡಿ ಐತಿ. ಲಾ ಯೂನಿವರ್ಸಿಟಿ ಬಿಲ್ಡಿಂಗ್ ಕಟ್ಟಾಕ ಈ ಹನುಮಪ್ಪನ ಗುಡಿಯನ್ನು ಬೆಳ್ಸಾಕ ಮುಂದಾಗ್ಯಾರ. ಅದಕ್ಕೆ ಜನರೆಲ್ಲ ಸಿಟಿಗೆ ಎದ್ದಾರ ನೋಡ್ರಿ. ಸಾಕ್ಷಾತ್ ಹನುಮಂತರ ಇದ್ದಾನೆ. ಇಲ್ಲಿ ಇದನ್ನು ಮಾತ್ರ ಉಳಿಸೋದು ವಿಚಾರ ಕೂಡ ಯಾರು ಮಾಡೋದು ಬೇಡ. ಇಲ್ಲಿ ಯೂನಿವರ್ಸಿಟಿ ಕಟ್ಟೋದಾದ್ರೆ ಕಟ್ಟಲಿ, ನಮ್ದೇನು ಅಭ್ಯಂತರ ಇಲ್ಲ. ಅದರ ಮುಂದೆ ದೇವಸ್ಥಾನ ಇರಬಾರ್ದು, ಹಾಗೇನು ರೂಲ್ಸ್ ಇಲ್ಲಲ್ಲ. ಇಲ್ಲಿ ದೇವಸ್ಥಾನ ಇಲ್ಲಿ ಅವ್ರ ಹಿಂದೆ ಏನು ಬೇಕಾದ್ರೂ ಕಟ್ಕೊಳ್ಳಿ, ನಮ್ದೇನು ಪರವಾಗಿಲ್ಲ. ಹುಬ್ಳಿ ಧಾರವಾಡ ನಡುವೆ ಇರೋ ಈ ಹನುಮಪ್ಪಗ ನವನಗರ ಮತ್ತು ರಾಯಪುರದಾಗ ಭಾಳ ಭಕ್ತರದಾರ. 30 ವರ್ಷದಿಂದ ಈ ಹನುಮಪ್ಪಗ ಪೂಜೆ ಜಾತ್ರೆ ಮಾಡ್ಕೊಂಡು ಬಂದಾರ. ಈಗ ಸರ್ಕಾರದವರು ಗುಡಿ ಬೆಳ್ಸಾಕ ಮುಂದಾಗ್ಯಾರ. ಆದ್ರ ಮಂದಿ ಮಾತ್ರ ನಾವು JCBಗೆ ತಲೆ ಕೊಡ್ತೇವೆ ಹೊರತಾಗಿ ಗುಡಿ ಬಿಡ್ಸಾಕ್ ಬಿಡಂಗಿಲ್ಲ ಅನ್ನಕತ್ತಾರ. ನಾವು 35 ವರ್ಷ ಆತ್ರಿ ನವನಗರಕ್ಕೆ ಬಂದು ನಾವು 35 ವಾರನೂ ಬರ್ತೇವೆ ರೀ. ಹನುಮ ಜಯಂತಿಗೆ ವಿಜೃಂಭಣೆಯಿಂದ ಹನುಮ ಜಯಂತಿ ಆಚರಿಸ್ತೇವೆ ರೀ ನಾವು. ನಮಗೆ ಇದರಿಂದ ನಮಗೆ ಒಳ್ಳೇದಾಗಿದೆ, ನವನಗರದ ಜನಕ್ಕೆ ಒಳ್ಳೇದಾಗಿದೆ. ಇದನ್ನ ನಾವು ಇದು ಮಾಡೋಕ್ಕೆ ಬಿಟ್ಕೊಡಲ್ಲ. ನಾವು ಇದನ್ನ ಇರಲೇಬೇಕು ಅಂತ ನವನಗರ ಪರವಾಗಿ ನಾವು ಕೇಳ್ಕೊಂತ ಇದ್ದೀವಿ. ಇಷ್ಟೆಲ್ಲ ನಡೆದ್ರು ಲಾ ಯೂನಿವರ್ಸಿಟಿ ಮಂದಿ ಮಾತ್ರ ಯಾವುದಕ್ಕೂ ಬಾಯ್ ಬಿಡುವಲ್ರು. ಒಟ್ನಾಗ ಜನರ ಮನಸ್ಸಿನಾಗ ಸಿಟ್ಟು ಹೆಚ್ಚಾಗೈತಿ. ಹನುಮಪ್ಪನ ಗುಡಿ ಒಡ್ಯಾಕ ಮುಂದಾದ್ರ ಇಲ್ಲಿ ದೊಡ್ಡ ದಾಂಧಲೆ ಆಗೋದಂತೂ ಗ್ಯಾರಂಟಿ. ಅದಕ್ಕೆಲ್ಲ ಆಸ್ಪದ ಕೊಡ್ಲಾರ್ದಂಗ ಪರಿಸ್ಥಿತಿ ನಿಭಾಯಿಸೋದು ಸರ್ಕಾರ ಜವಾಬ್ದಾರಿ ಆಗೈತಿ. ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್ 24/7 ಹುಬ್ಬಳ್ಳಿ.